ಅದನ್ನೆಲ್ಲ ನಾವು ಲೆಕ್ಕಿಸ್ತೇವೆ. ನಾವು ಹೆಂಗ್ ಬಂದ್ರೆ ಹುಳಿ ಮಕ್ಕಳಂತೆ ಹುಳಿ ಹಾಲು ಕುಡ್ದ ಅವರು ಗರ್ಜಿಸ್ಲೇಬೇಕಂತ ಏನು ಕೇಳ್ತಾರೆ. ಇದಕ್ಕಾಗಿನೇ ಬಾಬಾ ಸಾಹೇಬ್ರು ಇಷ್ಟು ವರ್ಷ ಕಷ್ಟಪಟ್ಟು ಅವರು ನಮ್ಮನ್ನು ಅಗಲಿದ್ರಲ್ಲ, ಇವತ್ತು ಇಡೀ ಬೆಂಗಳೂರಲ್ಲ, ಬಾಂಬೆಯಲ್ಲ, ಇವತ್ತು ಬೆಂಗಳೂರಲ್ಲಿ ಬಾಬಾ ಸಾಹೇಬ್ರು ನಮ್ಮ ಜೊತೆ ಅವ್ರೆ. ನಮ್ಮನ್ನು ಅಗಲಿಲ್ಲ, ನಮ್ಮ ಜೊತೆ ಬಿಟ್ಟು ಹೋಗಿಲ್ಲ, ಅವ್ರು ನಮ್ಮ ಜೊತೆ ಇದ್ದಾರೆ. ನಿಮ್ಮ ಜೊತೆನಲ್ಲ ಅವ್ರೆ, ನೀವು ಯುವಕರ ಜೊತೆನಲ್ಲಿದ್ದೀರ. ನೀವು ಮನಸ್ಸು ಮಾಡಿದ್ರೆ ಒಂದು ಮಂತ್ರಿನ ಕೆಳಗೆ ಇಳಿಸ್ಬಿಟ್ಟು ಅವನ್ನ ಕುರ್ಚಿನಲ್ಲಿ ಕುಳ್ಸಕ್ಕೂ ನಿಮ್ಮ ಕೈಲಿರೋ ತಾಕತ್ತು ನೀವು ಹಾಕ್ಬೇಕು. ಯಾಕಂದ್ರೆ ಎಜುಕೇಶನ್ ಇಸ್ ಇಂಪಾರ್ಟೆಂಟ್. ವಿದ್ಯಾಭ್ಯಾಸ ವರ್ಷದ ಪರಿನಿಬ್ಬಣವನ್ನು ನನಗೆ ಅದು ಹೇಳಲಿಕ್ಕೂ ನನಗೆ ನೋವಾಗ್ತದೆ. ಯಾಕಂದರೆ ಬಾಬಾ ಸಾಹೇಬರು ನಮ್ಮನ್ನು ಕಳ್ಕೊಂಡು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ ಸರ್, ನಮ್ಮ ಜೊತೆನಲ್ಲಿದ್ದಾರೆ. ಆ ಉದಾಹರಣೆ ಏನಪ್ಪ ಅಂದರೆ ಯುವಕರು ಸರ್. ಇವಾಗ ಮುಂಬೈ ದಾದರ್ನಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನ ಇವತ್ತು ದಾದರ್ ಚೈತ್ಯಭೂಮಿಗೆ ಹೋಗಿ ಒಂದು ಹೂವನ್ನು ಇಟ್ಟು ಬಾಬಾ ಸಾಹೇಬ್ರಿಗೆ ನಮನ ಸಲ್ಲಿಸ್ಕೊಂಡು ಬರ್ತಾರೆ. ಇಡೀ ರಾಜ್ಯ ಅಲ್ಲ, ಇಡೀ ದೇಶಾದ್ಯಂತ ಎಲ್ಲ ಕಡೆನೂ ಲಕ್ಷಾಂತರ ಕೋಟ್ಯಾಂತರ ಜನ ಹೋಗ್ತಾ ಇದ್ದಾರೆ. ಆದರೆ ನಮ್ಮ ಬೆಂಗಳೂರು ರಾಜಧಾನಿಯಲ್ಲಿ ಕೆಲವೇ ಮೀಟ್ರ್ಗಳ ಅಂತರದಲ್ಲಿರ್ತಕ್ಕಂಥ ವಿಧಾನಸೌಧ ಪಕ್ಕದಲ್ಲಿ ಯುವಕರು ಬಂದು ಒಂದು ಗರ್ಜನೆ ಮಾಡಿದ್ದಾರೆ. ಅಂದರೆ ಬಾಬಾ ಸಾಹೇಬರು ನಮ್ಮನ್ನು ಆಗಲಿಲ್ಲ. ನಾನು ಈ ಸಂದರ್ಭದಲ್ಲಿ ಎಲ್ಲರ ಮನಸ್ಸುಗಳಲ್ಲೂ ಬಾಬಾ ಸಾಹೇಬರು ಅವರೇ. ಬಾಬಾ ಸಾಹೇಬರು ಇವತ್ತು ಅವರು ಕೊಟ್ಟಿರೋಂಥ ಸಂವಿಧಾನದ ಅಡಿಯಲ್ಲಿ ನಾವು ಒಂದು ರ್ಯಾಲಿ ಮುಖಾಂತರ ಜನಗಳಿಗೆ ಒಂದು ಸಂದೇಶ ಕೊಡೋಂಥ ಏನು ಕೆಲಸ ಮಾಡಿದ್ರು, ಇದು ಪ್ರತಿಯೊಬ್ಬರ ಮನೆಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಬೇಕು. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಸೆ ಏನಪ್ಪ ಅಂದರೆ ಅವರ ಪ್ರತಿಯೊಬ್ಬ ಮನೆಯಲ್ಲಿ ಒಬ್ಬ ವಿದ್ಯಾವಂಸನು ಹುಟ್ಟಬೇಕು ಮತ್ತು ಒಬ್ಬ ರಾಜನು ಹುಟ್ಟಬೇಕು ಅಂತೇಳಿ ಬಾಬಾ ಸಾಹೇಬರು ಕಷ್ಟಪಟ್ಟಿದ್ದು. ಇವತ್ತು ನನಗೆ ಈ ಯುವಕರು ನೋಡಿದಾಗ ನನಗೆ ತುಂಬ ಆನಂದ ಆಯಿತು. ಯಾಕಂದರೆ ಇವತ್ತು ದುಃಖ ಪಡೋಂಥ ದಿನ, ಇವತ್ತು ನಾವು ಆನಂದ ಪಡ್ತಾ ಇದ್ದೀರಿ ಅಂದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ.